ಇನ್ನು ಜಿಲ್ಲಾ ಪಂಚಾಯಿತಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಈ ಗಣೇಶ್. ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಕುತೂಹಲವಾಗಿರುವಂತಹ ನಡೆಯನ್ನ ಈಗ ತೋರಿಸ್ತಾ ಇದ್ದಾರೆ. ವಿಧಾನಸೌಧದಿಂದ ಖರ್ಗೆ ಕಾರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಬಹಳ ರೀತಿಯಾದಂತಹ ಈಗ ಬೆಳವಣಿಗೆಗಳಾಗ್ತಾ ಇದೆ. ಸದಾಶಿವನಗರಕ್ಕೆ ಒಟ್ಟಿಗೆ ಈಗ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ವಿಧಾನಸೌಧ ಕಾರ್ಯಕ್ರಮ ಬಳಿಕ ಒಟ್ಟಿಗೆ ಡಿಕೆ ಶಿವಕುಮಾರ್ ಹಾಗೂ ಖರ್ಗೆ ಅವರು ತೆರಳಿರೋದು. ಕುರ್ಚಿ ಕದನದ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುತೂಹಲ ನಡೆ. ಏನು ಕುತೂಹಲದ ನಡೆ? ಇವ್ರು ಭೇಟಿಯಾದ್ರೆ ಏನಾಗುತ್ತೆ? ಅಲ್ಲಿ ಬಿಟ್ಕೊಡೋರು ರೆಡಿ ಇರಬೇಕಲ್ಲ. ಸಿದ್ದರಾಮಯ್ಯನವರು ವಿಧಾನಸೌಧದ ಅಂಬೇಡ್ಕರ್ ಪುತ್ಥಳಿ ಬಳಿ ಕಾರ್ಯಕ್ರಮ ನಡೆಯುತ್ತಿವತ್ತು. ಸಿಎಂ ಬರೋದಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ಖರ್ಗೆ ಅವರು ಮಾಲಾರ್ಪಣೆಯನ್ನ ಮಾಡಿದ್ರು. ಬಳಿಕ ವಿಧಾನಸೌಧದಿಂದ ಖರ್ಗೆ ಅವರ ಕಾರಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಿದ್ರು. ಸದಾಶಿವನಗರಕ್ಕೆ ಒಟ್ಟಿಗೆ ತೆರಳಿದ್ರು. ಅಲ್ಲೇ 100 ಮೀಟರ್ ಅವರು ಇವ್ರ ಮನೆ ಇರೋದು. ಏನು ತಪ್ಪಿದೆ, ಡ್ರಾಪ್ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಹೋಗಿತ್ತು. ಅದನ್ನೇ ಹೇಳ್ತಾರೆ ನೋಡಿ, ಇಬ್ಬರು ಅಲ್ಲೇ ಹೋಗ್ತಾ ಇದ್ವಿ, ಇಬ್ಬರು ಜೊತೆಗೆ ಹೋದ್ವಿ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ಕೊಂಡು ಹೋದ್ವಿ ಅಂತಾರೆ. ಇಲ್ಲ ಬ್ರೇಕ್ಫಾಸ್ಟಿಗೆ ಕರೆದ್ರು ಅಂತಾರೆ, ಮಧ್ಯಾಹ್ನ ಊಟಕ್ಕೆ ಕರೆದ್ರು ಅಂತ ಹೇಳಿ ಏನೋ ಒಂದು ಹೇಳ್ತಾ ಇರ್ತಾರೆ ಅದರಲ್ಲಿ. ಈಗ ಹೋಗಿದ್ದಾರೆ ಇಬ್ಬರು ಕೂಡ. ಈಗ ಅದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಯಾಕೆ ಅಂತ ಅಂದರೆ, ಈಗ ಕುರ್ಚಿ ಕದನ ನಡೀತಾ ಇರುವಂಥ ವಿಚಾರದಲ್ಲಿ ಮಾತ್ರ ಅಷ್ಟೇ. ಅದೊಂದೇ ಕಾರಣ, ಇನ್ನೇನೂ ಇಲ್ಲ. ಕುರ್ಚಿ ಕದನದ ಮಧ್ಯದಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತವೆ. ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಟ್ಟಿಗೆ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ದು. ಕಳೆದ ಬಾರಿಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏರ್ಪೋರ್ಟಿಗೆ ಹೋಗಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಅವರ ಕಾರಿನಲ್ಲೇ ಕೂತ್ಕೊಂಡು ಮಾತುಕತೆಯನ್ನು ಮಾಡಿಕೊಂಡು ಏರ್ಪೋರ್ಟ್ವರೆಗೂ ಕೂಡ ಹೋದರು. ಏರ್ಪೋರ್ಟ್ನಲ್ಲಿ VVIP ಲಾಂಜ್ನಲ್ಲೂ ಕೂತ್ಕೊಂಡು ಮಾತುಕತೆಯನ್ನು ಕೂಡ ನಡೆಸಿದರು.